ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ರಿಲೇಟೆಡ್ ಹಲವಾರು ಅಪ್ಡೇಟ್ಗಳು ಬರಲಿಕ್ಕೆ ಶುರು ಆಗಿದ್ದಾವೆ ಗೈಸ್. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಎಷ್ಟು ದಿನ ನಡೆಯುತ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ಗೈಸ್, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಈಗ ನೋಡ್ತಾ ಹೋದಾದ್ರೆ ಸೀಸನ್ 10 ಆಗಿರ್ಬೋದು, ಆಲ್ಮೋಸ್ಟ್ ಆಲ್ 120 ಡೇಸ್ ನಡೆದಿತ್ತು. ಸೀಸನ್ 11 ಕೂಡ 120 ದಿನಗಳ ಕಾಲ ನಡೆದಿತ್ತು. ಆದ್ರೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಮ್ಮ ಹೋದ ವರ್ಷ ನಮ್ಮ ಗಿಲ್ಲಿ ಅವರು ವಿನ್ನರ್ ಆದಂತ ಒಂದು ಸೀಸನ್, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 114 ದಿನಗಳ ಕಾಲ ಒಂದು ಎಪಿಸೋಡ್ಗಳು ಕೂಡ ಟೆಲಿಕಾಸ್ಟ್ ಆಗಿದ್ದು ಅಂತಾನೆ ಹೇಳ್ಬೋದು. ಒಂದು ವಾರ ಮುಂಚಿತವಾಗಿ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಒಂದು ರೀತಿಯಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಅದಕ್ಕೆ ಹಲವಾರು ಕಾರಣಗಳು ಕೂಡ ಇದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಗಿಲ್ಲಿ ಅವರಿಗೆ ಯಾರು ಕೂಡ ಸೀಸನ್ 12ರಲ್ಲಿ ಕಾಂಪಿಟೇಷನ್ ಇರಲಿಲ್ಲ. ಒಂದು ರೀತಿಯಾಗಿ ಇವರೇ ವಿನ್ನರ್ ಅಂತ ಡಿಸೈಡ್ ಕೂಡ ನಾವೆಲ್ಲರೂ ಕೂಡ ಆಗಿದ್ವಿ. ಆ ಒಂದು ಕಾರಣದಿಂದಾಗಿ ಇಂಟ್ರೆಸ್ಟ್ ಅಷ್ಟೊಂದು ಫಿನಾಲೆ ಹತ್ರ ಬರ್ತಾ ಇರಲಿಲ್ಲ. ಆ ಒಂದು ಕಾರಣದಿಂದ ಒಂದು ವಾರದ ಮುಂಚಿತವಾಗಿ ಸೀಸನ್ 12ರ ಒಂದು ಗ್ರ್ಯಾಂಡ್ ಫಿನಾಲೆ ನಡೆದಿತ್ತು. ಆಲ್ಮೋಸ್ಟ್ ಆಲ್ 114 ದಿನಗಳ ಕಾಲ ಸೀಸನ್ 12 ನಡೆದಿತ್ತು ಅಂತಾನೆ ಹೇಳ್ಬೋದು. ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೀಸನ್ 13 ಎಷ್ಟು ದಿನಗಳ ಕಾಲ ನಡೀತದೆ ಅಂತ. ಈಗ ನಮಗೆ ಬಂದಿರುವಂತಹ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಏನಪ್ಪಾ ಅಂದ್ರೆ, ಮಿನಿಮಮ್ ಅಂದ್ರೂ ಕೂಡ 120 ದಿನಗಳ ಕಾಲ ಅಂದ್ರೆ 120 ಡೇಸ್ ಸೀಸನ್ 13 ನಡೆಯುತ್ತದೆ ಅನ್ನುವಂತ ಮಾಹಿತಿ ಬಂದಿದೆ. 20 ಡೇಸ್ ಅಂದ್ರೆ 4 ತಿಂಗಳ ಕಾಲ. ಆದ್ರೆ ಈಗ ಬಂದಿರುವಂತಹ ಅಪ್ಡೇಟ್ ನ ಪ್ರಕಾರ ಆಲ್ಮೋಸ್ಟ್ ಆಲ್ ಈ ಒಂದು ಸೀಸನ್ 1 ರಿಂದ 2 ವಾರ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಆಲ್ 134 ದಿನಗಳ ತನಕ ಈ ಒಂದು ಸೀಸನ್ ನಡೆಯುವಂತ ಸಾಧ್ಯತೆ ಇದೆ. ಅದ ಯಾಕೆಂದ್ರೆ ನೋಡ್ತಾ ಹೋಗೋದಾದ್ರೆ ಕಾಮನ್ ಪೀಪಲ್ಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಒಂದು ರೀತಿಯಾಗಿ ಅಗ್ನಿ ಪರೀಕ್ಷೆ ರೀತಿಯಾಗಿ ನಮ್ಮ ಸೀಸನ್ ನಮ್ಮ ತೆಲುಗು ಬಿಗ್ ಬಾಸ್ ನಲ್ಲಿ ನಡೆದಂತ ಒಂದು ಕಾನ್ಸೆಪ್ಟ್ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ನೋಡೋಣ ಏನಾಗ್ತದೆ ಅಂತ ವೇಟ್ ಮಾಡಿ. ಒಟ್ಟಿನಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಮಿನಿಮಮ್ ಅಂದ್ರೂ ಕೂಡ 120 ದಿನಗಳ ಕಾಲ ಸೀಸನ್ 13 ನಡೆಯುತ್ತದೆ. ಆದರೆ ಈ ಒಂದು ವರ್ಷ 1 ರಿಂದ 2 ವಾರ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ 134 ದಿನಗಳ ಕಾಲ ಈ ಒಂದು ಸೀಸನ್ ನಡೆಯುವಂತ ಸಾಧ್ಯತೆ ಇದೆ. ನೋಡೋಣ, ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ನಮ್ಮ ಕಿಚ್ಚ ಸುದೀಪ್ ಅವರ ಯಾವ ರೀತಿಯಾಗಿ ಮೂವಿಗಳಲ್ಲಿ ಅವರ ಶೂಟಿಂಗ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಅವರಿಗೆ ಒಂದು ಸಿಸಿಲಿ ಎಲ್ಲವನ್ನು ಕೂಡ ಆಡ್ತಾ ಇರೋದ್ರಿಂದ ಇನ್ನು ಫಿನಾಲೆ ಸಂದರ್ಭದಲ್ಲಿ ಅವರು ಡೇಟ್ ಅನ್ನ ನೋಡ್ಕೊಂಡು ಫಿನಾಲೆಯನ್ನ ಕೂಡ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡೋದ್ರ ಮುಖಾಂತರ ಎಷ್ಟು ದಿನ ಡಿಪೆಂಡ್ ಆಗ್ತದೆ ಅಂತ ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ 120 ಡೇಸ್ ನಡೆಯುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇದು ಬಂದಿರುವಂತ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ಮೇಲೆ ಹಲವಾರು ಅಪ್ಡೇಟ್ಗಳು ಬರ್ತಾ ಹೋಗ್ತವೆ. ಅದರ ಬಗ್ಗೆ ಕೂಡ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೇನೆ ಅಂತ ಹೇಳ್ತಾ, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.